ನೀಟ್ ಪ್ರತಿಭಟನೆಯಲ್ಲಿ ಕೈ ನಾಯಕರು ಬ್ಯುಸಿಯಾಗಿರುವ ಹಿನ್ನೆಲೆ ನೂತನ ಸಚಿವರ ಪ್ರಮಾಣ ವಚನ ಮುಂದೂಡಿಕೆಯಾಗಿದೆ. ರಾಹುಲ್ ಜೊತೆ ಸಂಪುಟ ವಿಸ್ತರಣೆ ಚರ್ಚೆ ನಡೆಯದ ಕಾರಣ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇಂದು ಸಚಿವರ ಪಟ್ಟಿ ಫೈನಲ್ ಮಾಡುವಂತಹ ಸಾಧ್ಯತೆಗಳಿವೆ. ಗುರುವಾರ ಶುಕ್ರವಾರ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ನೆರವೇರಬಹುದು. ಸಂಪುಟ ವಿಸ್ತರಣೆ ಒಂದೆರಡು ದಿನ ಮುಂದೂಡಿಕೆಯಾಗಿದೆ. ಹೈಕಮಾಂಡ್ ಲೆಕ್ಕಾಚಾರದಂತೆ ನೇಮಕವಾಗುತ್ತೆ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು. ಇಲ್ಲಿ ಪ್ರತಿಭಟನೆಯಲ್ಲಿ ನೀಟ್ ಪ್ರತಿಭಟನೆಯಲ್ಲಿ ಕೈ ನಾಯಕರು ಬ್ಯುಸಿ ಆಗಿದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಈ ಒಂದು ಸಚಿವ ಪ್ರಮಾಣ ವಚನ, ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಏನಿದೆ ಅದನ್ನ ಮುಂದೂಡಲಾಗಿರುವಂತದ್ದು. ಗುರುವಾರ ಅಥವಾ ಶುಕ್ರವಾರ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ನೆರವೇರಬಹುದು ಅನ್ನುವಂತ ಮಾಹಿತಿಯನ್ನ ಹಂಚಿಕೊಳ್ಳಲಾಗಿರುವಂತದ್ದು. ಇಂದು ಸಚಿವರ ಪಟ್ಟಿ ಫೈನಲ್ ಮಾಡುವಂತಹ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ, ಮಾಜಿ ಸಿಎಂ ಸಿದ್ದರಾಮಯ್ಯ ಇಬ್ಬರು ಕೂಡ ದೆಹಲಿಗೆ ಹೋಗಿ ನಾಯಕರೊಂದಿಗೆ ಚರ್ಚೆ ಮಾಡ್ತಾರೆ. ಅಂತಿಮವಾಗಿ ಒಂದು ಪಟ್ಟಿ ಫೈನಲ್ ಆಗುತ್ತೆ. ಸಚಿವರು ಈ ಒಂದು ಪ್ರಮಾಣ ವಚನ ಸ್ವೀಕಾರವನ್ನ ಕೂಡ ಮಾಡ್ತಾರೆ ಅನ್ನುವಂಥ ಎಲ್ಲರೂ ಕೂಡ ಒಂದು ಕಾಯುವಿಕೆಯಲ್ಲಿ ಕಾಯ್ತಾ ಇದ್ರು. ಆದರೆ ಈ ರೀತಿಯಾದಂಥ ಪ್ರತಿಭಟನೆ ಆದಂಥ ಕಾರಣ ಕೈ ನಾಯಕರು ಬ್ಯುಸಿಯಾಗಿ ಈ ಒಂದು ಕಾರ್ಯ ಏನಿದೆ ಅದು ಮುಂದೂಡಿಕೆಯಾಗಿರುವಂಥದ್ದು.